ಸ್ನೇಹಿತರೆ, ಭಾರತ್ ಗ್ಯಾಸಿಂದು KYC ಮೊಬೈಲಲ್ಲೇ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಏನು ಇದು ನಂಬರ್ ಕಾಣಿಸ್ತಾ ಇದೆಯಾ, ಈ ನಂಬರ್ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರಲಿ, ಜೊತೆಗೆ ಅವ್ರದ್ದು ಫಲಾನುಭವಿಗಳದ್ದು ಒಂದು ಆಧಾರ್ ಕಾರ್ಡ್ ಇರಲಿ. ಗೂಗಲ್ ಕ್ರೋಮಲ್ಲಿ bharatgas.comಗೆ ಲಾಗಿನ್ ಆಗಿ, ಯಾವ ರೀತಿ ಅಂತಂದರೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೇಳುತ್ತೆ. ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಲಾಗಿನ್ ಆಗಿ ಒಂದು OTP ಬರುತ್ತೆ. OTP ಎಂಟ್ರಿ ಮಾಡಿದ ಮೇಲೆ ಈ ರೀತಿ ಪೇಜ್ ಬರುತ್ತೆ ನೋಡಿ. ಈಗ ಇಲ್ಲಿ ರೆಡ್ಡಲ್ಲಿ ಇದೆಯಲ್ಲ, ಯಾವುದು ಕಸ್ಟಮರ್ ಕನ್ಸೋಲ್ ಅಂತ ಇದೆಯಲ್ಲ, ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಸ್ಟಮರ್ ಕನ್ಸೋಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ದೀನಿ ನೋಡಿ. ಈ ರೀತಿ ಬರುತ್ತಾ. ಈ ರೀತಿ ಬಂದಾದಮೇಲೆ ನೋಡಿ, ಇಲ್ಲಿದೆಯಲ್ಲ, ಬುಕ್ ಸಿಲಿಂಡರು, ಮೆಕ್ಯಾನಿಕ್ ಸರ್ವಿಸು, ಟ್ರ್ಯಾಕ್ ಯುವರ್ ಬಿಲ್ಲು, KYC, ಹಿಂಗೆ ಇದೇ ರೀತಿ ಎಲ್ಲ ಬರ್ತಾಯಿದ್ದಾವೆ. ನಮಗೆ ಇದರಲ್ಲಿ KYC ಅಂತಿದೆಯಲ್ಲ, KYC ಕ್ಲಿಕ್ ಮಾಡ್ತೀನಿ ನೋಡಿ. KYC ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗೈತೆ. ಇಲ್ಲಿ ಕೆಳಗಡೆ ನೋಡಿ ಅಪ್ಡೇಟ್ KYC ಅಂದರೆ ಮೊಬೈಲಲ್ಲೇ ಅಪ್ಡೇಟ್ ಮಾಡಬಹುದು. ಏನೆಲ್ಲ ಡೀಟೇಲ್ಸ್ ಕೇಳುತ್ತೆ ಅಂತಂದರೆ, ಫಲಾನುಭವಿ ಹೆಸರು, ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಮತ್ತು ಅಡ್ರೆಸ್ ಫಾರ್ ದಿ LPG ಕನೆಕ್ಷನ್ನು, LPG ಕನೆಕ್ಷನ್ನಿಗೆ ಅವಾಗ ಅಡ್ರೆಸ್ ಕೊಟ್ಟಿರ್ತೀವಲ್ಲ ಅದ್ರದ್ದು ಕೇಳುತ್ತೆ. ಮತ್ತು ನಾವೇನಾದರೂ ಅಪ್ಡೇಟ್ ಮಾಡೋಂಗಿದ್ರೆ ಅವಾಗ ಏನಾಗಿರುತ್ತೆ ಅಂತಂದರೆ, ಅವರು ನಮ್ಮ ಅಡ್ರೆಸ್ಸು, ಲ್ಯಾಂಡ್ ಮಾರ್ಕು ಅದನ್ನು ಯಾವುದೋ ಎಂಟ್ರಿ ಮಾಡ್ಕೊಂಡಿರ್ತಾರೆ ಅವರು ರ್ಯಾಂಡಮಾಗಿ. ಈಗ ಹೌಸ್ ನಂಬರ್ ಅಂತಿದ್ರೆ ಡಬಲ್ ಡಿಜಿಟ್ ಕೊಡಬೇಕು ಅಂತಿದ್ರೆ 99 ಅಂತ ಕೊಡೋದು, ಈ ರೀತಿ ಮಾಡ್ಕೊಂಡಿರ್ತಾರೆ. ನಮ್ಗೆ ಆಧಾರಲ್ಲಿ ಯಾವ ರೀತಿ ಇದೆ ಅದನ್ನು ಎಂಟ್ರಿ ಮಾಡ್ಕೋಬೋದು. ಮತ್ತು ಇಮೇಲ್ ID ಅಪ್ಡೇಟ್ ಆಗಿದ್ದರೆ ಓಕೆ, ಆಗಿಲ್ಲ ಅಂತಂದರೆ ಈಗ ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಅದಾದಮೇಲೆ ಅದರ್ ರಿಲೆವೆಂಟ್ ಡೀಟೇಲ್ಸ್ ಅಂತ ಕೇಳೈತೆ ನೋಡಿ, ಇದೆ 3ನೇ ಕಾಲಮು. ಪ್ರೂಫ್ ಆಫ್ ಐಡೆಂಟಿಟಿ ಕ್ಯಾಟಗರಿ, ಆಧಾರ್ ಕಾರ್ಡು. ಇಲ್ಲಿ ಯಾವುದೆಲ್ಲ ಬರುತ್ತೆ ಅಂತಂದರೆ, ಆಧಾರ್ ಕಾರ್ಡು ಬರುತ್ತೆ, ಮತ್ತು ವೋಟರ್ ID, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸ್ ಇದೆಲ್ಲ ಬರುತ್ತೆ. ನಮಗೆ ಈಸಿ ಆಗಬೇಕು ಅಂತಂದರೆ ಆಕ್ಸೆಸ್ ಮಾಡೋದಕ್ಕೆ ಆಧಾರ್ ಕಾರ್ಡೇ ಕೊಡೋಣ. ಯಾಕೆಂದರೆ ವೋಟರ್ ID ಅವಕ್ಕೆಲ್ಲ ಕೆಲವು ಮೊಬೈಲ್ ನಂಬರ್ಗಳು ಲಿಂಕ್ ಆಗಿರೋದಿಲ್ಲ, ಹಾಗಾಗಿ. ಮತ್ತು ರೇಷನ್ ಕಾರ್ಡ್ ನಂಬರು ನೋ ಅಂತ ಐತೆ, ಅವೆಲ್ಲ ಏನಿದಾವೆ ಹಂಗೆ ಇರಲಿ. ಮತ್ತು ಫ್ಯಾಮಿಲಿ ಡೀಟೇಲ್ಸು, ಎಷ್ಟು ಜನ ಇದ್ದಾರೆ ಅನ್ನೋದು ಇಲ್ಲಿ ಬಂದಿರುತ್ತೆ, ಅದು ಓಕೆ. ಅದಾದಮೇಲೆ ಆಧಾರ್ ಕಾರ್ಡ್ ನಂಬರು ಫಲಾನುಭವಿದು ಅಲ್ಲೇ ಬಂದಿರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದಿರುತ್ತೆ ಆಲ್ರೆಡಿ ನೋಡಿ. ಇಲ್ಲಿ ಬಂದೈತೆ ಅದೇ ನಂಬರ್. ರೀಸನ್ ಫಾರ್ ಫಿಲ್ಲಿಂಗ್ ಆಫ್ KYC, KYC ಫಿಲ್ಡ್ 2 years ಬ್ಯಾಕ್, ಈ ರೀತಿ ಕೊಡ್ರಿ. ಇಲ್ಲ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ, ನಾವು ಅಡ್ರೆಸ್ ಚೇಂಜ್ ಮಾಡ್ಕೊತಿದ್ದೀವಿ ಅನ್ನೋದಕ್ಕಾದರೂ ಕೊಡ್ರಿ. ಅಥವಾ KYC ನಾಟ್ ಅವೈಲೇಬಲ್ಲು ಅಂತಿದ್ರೆ ಅದು ಕೊಡ್ರಿ. ಕಸ್ಟಮರ್ ಬ್ಲಾಕ್ ಆಗಿದ್ದರೂ ಸಹ KYC ಮಾಡ್ಕೊಂಡು ಅನ್ಬ್ಲಾಕ್ ಮಾಡ್ಕೋಬೇಕು. KYC ನಾಟ್ ಅವೈಲೇಬಲ್ ಅಂತ ನಾನು ಯಾವುದು 2 ವರ್ಷದ ಹಿಂದಿನ ಆಗಿತ್ತು ಅನ್ನೋದಕ್ಕೆ ಕೊಟ್ಟಿರ್ತೀನಿ. ಯಾಕಂದರೆ ಈಗ ಆಲ್ರೆಡಿ ನಮ್ಮದು ಇಲ್ಲಿ ತೋರಿಸ್ಬೇಕಾರಾಗ ಹೋದ ಸರಿ ಎಲ್ಲ ಕರೆಕ್ಟಾಗೇ ಇತ್ತದು, ಅಲ್ಲೂ ಸಹ ಲಿಂಕ್ ಆಗಿತ್ತು ಡಿಸ್ಟ್ರಿಬ್ಯೂಟರಲ್ಲಿ. ಹೀಗಾಗಿ ಈಗ ನೋಡಿದ್ರಲ್ಲ, ಇದನ್ನೆಲ್ಲ ಎಂಟ್ರಿ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತು ಎಲ್ಲ ಅದರಲ್ಲೇ ಡಿಫಾಲ್ಟಾಗಿ ಬಂದಿರುತ್ತೆ. ಎಲ್ಲ ಒಂದ್ಸರಿ ನೀವು ಚೆಕ್ ಮಾಡ್ಕೊಂಡು ಎಂಟ್ರಿ ಮಾಡ್ಕೊಂಡು ಅಪ್ಡೇಟ್ KYC ಅಂತ ಕೊಟ್ಬಿಡ್ರಿ. ಅಷ್ಟು ಅಲ್ಲಿಗೆ ನಾವು ಮೊಬೈಲಲ್ಲೇ ಭಾರತ್ ಗ್ಯಾಸಿಂದು KYC ಮಾಡ್ಕೋಬಹುದು. ಇಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗದೆ, ಮತ್ತು ಈಗ ಇನ್ನೊಂದು ಹಾರ್ಡ್ ಕಾಪಿ ಬರುತ್ತೆ, ಫಾರ್ಮು ಫಿಲ್ ಮಾಡಿ ಅವ್ರಿಗೆ ಕೊಡಬೇಕು. ಈ ಕೆಲಸನ ಅವರು ಅಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗೋದು ಅವೆಲ್ಲ ಮಾಡೋದಕ್ಕಿಂತ ನಾವು ಮೊಬೈಲಲ್ಲೇ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಆ ಕಡೆ ಪರ್ಸನಲ್ ಡೀಟೇಲ್ಸು ಮತ್ತು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸು, ಆಧಾರು,
ಎಲ್ಲ ಎಂಟ್ರಿ ಮಾಡಿದ ನಂತರ ಈ ಪೇಜ್ ಬಂದಿರುತ್ತಲ್ಲ, ಇಲ್ಲಿ ನೋಡಿ ಅಪ್ಲೋಡ್ ಅಂತಿದೆಯಲ್ಲ, ಅಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡು 300 KB ಒಳಗಿರಬೇಕು. ಕಡಿಮೆ ರೆಸಲ್ಯೂಷನಲ್ಲಿ ಫೋಟೋ ತಗೊಂಡಿರ್ರಿ, ಇಲ್ಲ ಅಂತಂದರೆ ಅದನ್ನು ಕಾಂಪ್ರೆಸ್ ಮಾಡ್ಕೊಳ್ರಿ. ಆವಾಗ 300 KB ಒಳಗಿರುತ್ತಲ್ಲ, ಅದಕ್ಕೆ ಫೈಲ್ ನೇಮ್ ಈ ರೀತಿ ಯಾವುದೋ ನಾವು ಕೊಟ್ಟಿರ್ರಿ, ಈ KYC ಹಿಂಗೆ ಈ ರೀತಿ ಅಪ್ಲೋಡ್ ಅಂತ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ಆಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಕೊಟ್ಟರೆ ಈ KYC ಆಗುತ್ತೆ.